ಇವು ಪಕ್ಷಿಗಳು ಎಟ್ಟಿದಾವ ನೋಡ. ಅಲ್ಲಿ ಹತ್ರಕ್ಕಿದ್ರೆ ಬರೋದಿಲ್ಲ ಅವು. ಇಲ್ಲಿ ಬಂದು ಕುಂತ್ರ ಬಂದೆಲ್ಲ ಸೂರ್ಯಕಂತೈತೆ ನಾತಾವ್. ಇಲ್ಲಿಂದ ಕೂಗಿನ ಇದಾಗ್ಬಿಡ್ತು ನನಗೆ. ಅವು ಇವು ಸಿಗ್ತಾವ ಕ್ಯಾಸೆಟಿನವು ರೀಲ್. ಅವನ್ನಾದ್ರೆ ಸುತ್ತಲೂ ಕಟ್ಬೇಕು, ಇಲ್ಲಾಂದ್ರೆ ಸರಿ ಹೋಗೋದಿಲ್ಲ ಇದು. ಎಷ್ಟಂತ ಇಲ್ಲಿಂದ ಒದ್ರಕೊಂಡ್ ಕುಂದಿರ್ತಿ. ಹೊಟ್ಟೆ ಹಸ್ದು ಹೊಟ್ಟೆ ಬೇರೆ ಗುಡು ಗುಡು ಅನ್ನತೈತೆ. ಥೂ ಅಪ್ಪ ಮಾರಾಯ, ಈ ಗಿರ್ಜಿ ದಾರಿ ಕಾದ್ ನಿದ್ದೆನ ಬರತೈತೆ ನನಗೆ. ಮಸ್ತ್ ಗಾಳಿನೂ ಬಿಸಾತೈತೆ. ಒಂದು ಸ್ವಲ್ಪ ಹೊತ್ತು ಮಕ್ಕೋತೀನಿ ಅದ್ರ ತಡಿ. ಯಾವಾಗ ಬರ್ತಾಳೆ ಬರ್ಲಿ ಅದು. ಹೇಳಿನಿ ಜಲ್ದಿ ಬಾರ್ಲಿ, ಹೊಟ್ಟೆ ಹಸು ತಡೆಯೋದಿಲ್ಲ ನನಗಂತ. ಆದ್ರೂ ಬಂದಿಲ್ಲ ನೋಡಿ ಕಿ ಗಿಡ್ಡು ಮುಳಿ ಹೋದಂದು. ಎಲ್ಲಿ ಮಾತಾಡ್ಕೊಂಡು ನಿಂತಾಳೆ ಏನು, ಒಟ 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 ಬರೀ ಒಟ ಒಟ ಮಾತಾಡ್ತಾಳೆ. ಎಲ್ಲಾದ್ರೂ ದಾರ್ಯಾಗ ಯಾರಾದ್ರು ಸಿಕ್ಕಿದ್ರೆ ಅದು ಹಿಂಗಂತ ಅದು ಹಂಗಂತ, ಅದಕ್ಕೇನು ಮೂಳ ಇರಲ್ಲ ಆಳ ಇರಲ್ಲ, ಮಾತಾಡ್ಕೊಂಡು ನಿಂತು ಬಿಡ್ತಾಳೆ. ಒಂದು ಸ್ವಲ್ಪ ಹೊತ್ತು ಮಕ್ಕೋತೀನಿ ತಡಿ ಒಳಗೆ ಹೋಗಿ. ಅಯ್ಯಯ್ಯ, ಇದೇನಿದು ಮರ ಗುಡ್ಸ್ಲಿ ಹಿಂಗೆ ಅಲ್ಲಾಡತೈತೆ? ಹಾಂ, ಏನಾಗತೈತೆ? ಭೂಕಂಪ ಏನಾದರೂ ಬಂದೈತೇನು ಮತ್ತೆ? ಇಲ್ಲ ಇಲ್ಲ, ಈಗ ಗೊತ್ತಾತು. ಸುತ್ತಮುತ್ತಲಿನ ಹೊಲದಾಗ ಒಂದು ಭಾರಿ ಹತ್ರ ದಾನೆ ಕಬ್ಬು ತಿನ್ನೋಕೆ ಬರತೈತಂತ ದಿನಾಲು ಫಕೀರಪ್ಪ ಹೇಳತ್ತಿದ್ದ. ಅದ ಏನಾದ್ರೂ ಈ ಕಡೆಗೆ ಬರತೈತ ಏನು ಮತ್ತೆ? ಏನು ಮಾಡೋದೀಗ? ಇದ್ರಾಗ ಹೋಗ್ಕೊಂಡು ಕುಂತ್ರು ಬಿಡೋದಿಲ್ಲ ದಾನೆ. ಮರದ ಬಡ್ಡೆ ಸಮೇತ ಕಿತ್ತು ಬಿಸಾಕ್ಬಿಡ್ತೈತೆ. ನೋಡ್ತೀನಿ ತಡಿ, ಏನಾದರೂ ಒಂದು ಸ್ವಲ್ಪ ಇಳಿದು ಆ ಕಡೆಗೆ ಎಲ್ಲಾದ್ರೂ ಓಡೋಕಿನಿ. ಇಲ್ಲ ಇದ್ರೆ ಗ್ಯಾರಂಟಿ ಏನಾದರೂ ಒಂದು ಹಾಕಿನ ನಾನು ಇವತ್ತು. ಜಾಸ್ತಿನ ಅಲ್ಲಾಡತ್ತಿದ್ದು ಮರ ಎಲ್ಲ. ಆನೆ ಹತ್ರಗಿತ್ರಾಗ ಬಂದೈತೇನು ಮತ್ತೆ? ಏನು ಮಾಡೋದೀಗ? ಇಲ್ಲಿಂದ ಇಳಿದು ಹೋಗಾಕು ಬರೋದಿಲ್ಲ, ಇಲ್ಲಿ ಇರಾಕು ಬರೋದಿಲ್ಲ. ಏನು ಮಾಡ್ಲಪ್ಪ? ಅನ್ಕೊಂಡಿ ಇಲ್ಲ ಇರ್ತೈತಿ ನಮ್ಮ ಪ್ರಾಣಿ ಅಂತೆ. ಹಂಗ ಆತ್ ನೋಡಿ, ಆರಾಮ್ ಮಕ್ಕೊಂಡಿರ್ತೈತಿ ಇಷ್ಟೊತ್ತು. ಈಗ ನಾನು ಬರೋ ಹೊತ್ನಾಗ ಅಲ್ಲಿ ಕುಂತ ಅವು ಪಕ್ಷಿಗಳು ಕಾಯೋಂಗ್ ನಾಟಕ ಮಾಡತೈತೆ. ಹೆಂಗೋ ಆ ಕಡೆಯಿಂದ ಈ ಕಡೆಯಿಂದ ಗಾಳಿ ಬರ್ ಅಂತ ಬೀಸ್ತೈತೆ, ಮಕ್ಕೊಂಡಿರ್ತೈತಿ ಮತ್ತೆ. ರೀ ರೀ, ಓಹೋ, ನಮ್ಮ ಆನೆ ಬರತೈತೇನಿದು? ಅದಕ್ಕೆ ಇಷ್ಟು ಲಟಕ್ ಪಟಕ್ ಅಲ್ಲಾಡತೈತಿ ಇದು ಮರಾನು ಗುಡಿಸ್ಲು. ಹೋಗೋ ಅಪ್ಪ ಮಾರಾಯ, ನಾನು ಎಷ್ಟು ಕೆಟ್ಟಿದ್ರಿದ್ನಿ ಖರೇನ ಆನೆ ಬರತೈತಂತೆ. ಬೇಡ ಗಪ್ಪೀರ್. ಮತ್ತಿದ್ ನೀನು ಬರೋ ಇದಕ್ಕೆ ಎಲ್ಲ ಅಲ್ಲಾಡತೈತಂತ ಹೇಳಿದ್ರೆ ನಾನೇನು ಅಷ್ಟು ವಜೆ ಇದೇನೇನ್ರಿ? ನಾನು ಅಷ್ಟಿದ್ದೀನ್ರಿ, ನಾನು ಇಷ್ಟಿದ್ದೀನ್ರಿ, ತೆಳ್ಳಗಾಗಿ ತೋರಿಸ್ತೀನಿ ಅಂತ ಮತ್ತು ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾಳೆ. ಹೆಂಗೋ ರೊಟ್ಟಿ ತೊಗೊಂಡು ಬಂದಾಳೆ, ಹೊಟ್ಟೆ ತುಂಬ ತಿಂತೀನಿ. ಬಾರ್ಲೆ ಗಿರ್ಜಿ, ಯಾಕೆ ಇಷ್ಟು ಲೇಟ್ ಮಾಡಿದಿ? ಲೇಟ್ ಆತಪ್ಪ. ಮತ್ತೆ ಇವರು ಹೊಲ ಇಲ್ಲ, ಅಲ್ಲ ಇಳ್ಕೊಂಡು ನಡ್ಕೊಂಡು ಬನ್ನಿ. ಮತ್ತೆ ಎಲ್ಲಿ ಈ ಕಡೆಗೆ ಬಂತು ರೋಸ್ಕೊಳಕ್ ಆಗೋದಿಲ್ಲ, ಏನಿಲ್ಲ, ಅದು ಸ್ಕೂಟಿ ಹಂಗ ಹೋಗಪ್ಪ ಅಂತ ಹೇಳಿದ್ನಿ. ಅಲ್ಲಿಂದನ ಬನ್ನಿ. ಬಾ ರೊಟ್ಟಿ ತಿನ್ನಿ ಬಾ ಮೊದ್ಲು. ಹೌದೇನು? ಚಲೋ ಮಾಡ್ತೀವಿ ಬಿಡು. ಒಂದು ಸ್ವಲ್ಪ ಅಡ್ಡಾಡ್ಕೊಂತಾನು ಇರ್ಬೇಕು, ಇಲ್ಲಾಂದ್ರೆ ಭಾಳ ಮತ್ತೆ ದಪ್ಪ ಆದ್ರೆ ಎಲ್ಲ ಮತ್ತೆ ಇವು ಗುಡಿಸ್ಲು ಮರ ಎಲ್ಲ ಬಿದ್ದ ಬಿಡ್ತಾವ. ಏನಂದ್ರಿ? ಅದೇ ಒಂದ್ ಸ್ವಲ್ಪ ವಾಕಿಂಗ್ ಮಾಡ್ಕೊಂತ ಇರ್ಬೇಕಿಲ್ಲ ಅಂದ್ರೆ ಆಗ ಹಿಂಗ್ ಮರ ಹಿಂಗ್ ಮಾಡಿದ್ರೆ ಸಾಕು, ಅಷ್ಟು ಶಕ್ತಿ ಬಂದ್ಬಿಡ್ತೈತೆ ದಪ್ಪ ಆದ್ರ ಅಂತ ಹೇಳತ್ತೀನಿ ನಿನ್ಗೆ. ಏನು ಇಳಿದ್ ಬರ್ತೀರಾ? ದರ ಕಾಲು ಹಿಡ್ದು ಹೇಳಿಲ್ಲ ಈಗ. ಎಳ್ದ್ರು ಎಳಿತಿ ಬಿಡ್ಲಿ ನೀನು, ಭಾರಿ ಇದ್ದೀನಿ ನೀನು. ಗಂಡನ ಮೇಲೆ ಒಂದ್ ಚೂರು ಪ್ರೀತಿನ ಇಲ್ಲ ನಿನ್ಗೆ. ಎಷ್ಟು ದಿನದಿಂದ ಕರಿತಾ ಇದ್ದೀನಿ ನಿನ್ಗೆ, ಹೊಲಕ್ ಬಾರ್ಲೆ ಗಿರ್ಜಿ ಅಂತ. ಬರೀ ಏನಾದ್ರು ಒಂದ್ ನೆಪ ಮಾಡ್ಕೊಂಡು ಮನ್ಯಾಗಿರತಿ ಅಲ್ಲ. ಹೊಲ್ದಾಗ ಎಷ್ಟೊಂದ್ ಕೆಲಸ ಬಿದ್ದಿದ್ದಾವೆ, ಇವತ್ತು ಕಾಲಿಟ್ಟಿ ನೋಡಿ ನೀನು. ಬರ್ತೀನಂತೆ ಬರಾತನೇ ಇಲ್ಲ. ಪಾಪ ಕೆಂಪಜ್ಜಿ ನಿನ್ ತಾರೀಖ್ ಕಾಯ್ಕೊಂತಾನೆ ಐತೆ, ಯಾವಾಗ ಬರ್ತಾಳೆ ಗಿರಿಜವ್ವ ಅಂತ. ಹೋಗಿ ಭೇಟಿಯಾಗಿ ಬರ್ತೀವಿ ನೋಡೋನ್ ಸ್ವಲ್ಪ. ಗೊತ್ತೈತೆ ತಗೋರಿ, ನನ್ಗೆ ಹೋಗೋದು ಬಿಡೋದೆಲ್ಲ ಗೊತ್ತೈತೆ. ಅಲ್ಲ ದಿನಾಲು ನಿಮ್ ಜೋಡಿ ಹೊಲಕ್ ಬರಾಕ ಇಲ್ಲಿ ಏನಾಯ್ತ ಅಂತದ್ ಕೆಲ್ಸ? ಸೂರ್ಯಕಾಂತಿ ಕಾಯಕ್ ಒಬ್ರು ಇದ್ರೆ ಸಾಕು, ಹಾಯ್ ಹುಯಿ ಅನ್ಕೊಂತ ಒಬ್ರ ಇದ್ರೆ ಇಲ್ಲೇ ಮ್ಯಾಲ ಕುಂತ ಆರಾಮಾಗಿ ನಿದ್ದೆ ಮಾಡ್ಕೊಂತ ಒಂದೊಂದ್ ಕಲ್ಲು ಇಲ್ಲ ತಟ್ಟೆ ಒಂದ್ ಸ್ವಲ್ಪ ಬಾರಿಸ್ಕೊಂತ ಕುಂತ್ರ ಆಕೇತೆ. ನಾನ್ ಬಂದ್ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಂದ್ರ ಹೊಲ್ದಾಗೇನ್ ಒಂದ ಕೆಲ್ಸ ಇರ್ತಾವ. ಈಗ ನೋಡಿದಿ ಅವು ಮಾವಿನ ತೋಟದೊಳಗ ಎಲೆ ಎಲ್ಲಾ ಬಿದ್ದು, ಈಗ ಬಿಸ್ಲಾಗ ಎಲೆ ಬಿದ್ದು ಏನ್ ಕುಂದ್ರಾಕ್ ಜಾಗ ಇಲ್ಲ, ಅಲ್ಲೇ ನಿಂದ್ರಾಕ್ ಜಾಗ ಇಲ್ಲ, ಅಷ್ಟು ಶಾದ್ರ ಆಗ್ಬಿಟ್ಟೈತೆ. ಅವನ್ನೊಂದ್ ಸ್ವಲ್ಪ ಕಡ್ಡಿ ಪೊರ್ಕೆಲೆ ಗುಡಿಸಿ ದುಂಡಗ್ ಮಾಡಿ ಬೆಂಕಿ ಹಚ್ಚೋದು ಇರ್ತೈತೆ. ಹೆಣ್ಣು ಮಕ್ಳ ಕೆಲ್ಸ ನಾವ್ ಮಾಡಾಕೈತೆ ಹೇಳಿ? ಜೋಡಿನೇ ಬಂದ್ರ ಆಕೈತೆ. ನೋಡಿದಿ ಅವ್ರು ಫಕೀರಪ್ಪ ಅವ್ರೆಲ್ಲ ದಿನಾಲು ಬರ್ತಾರ ನೋಡವ್ರು. ಅವ್ರದ್ದೇನ್ ಕೆಲ್ಸ ಇರೋದಿಲ್ಲ ಮತ್ತ ಅವ್ರ ಯಾಕೆ ಬರ್ತಾರ? ಯಾಕೆ ಬರ್ತೀರಿ ದಿನಾಲು ಇಬ್ರು ಅಂತ ಕೇಳಿ ಬರ್ಬೇಕು. ನಾನೇ ನೋಡಕ್ ಹೋಗಿನಿ, ನಂಗೆ ಕೇಳಾಕ ಆಮೇಲೆ ರೊಟ್ಟಿ ಅದು ತಿಂದೆ ಕೇಳಿ ಬರ್ರಿ. ಮಾವಿನ ತೋಟದಾಗಿರೋ ಒಣಗಿರೋ ಎಲೆ ಗುಡಿಸಿ ಬೆಂಕಿ ಹಚ್ಬೇಕು ನಾನು. ಆತಾತೆ, ನಾನು ಇಲ್ಲಿ ಗಿನ್ನಿ ಕಾಯ್ಕೊಂತ ಎಲ್ಲ ಕೆಲಸ ಮಾಡ್ತೀನಿ. ಆದ್ರೆ ಒಂದ್ ಷರತ್ ಐತಿ ನಿಮ್ಗೆ. ಏನ್ ಷರತ್? ನೀನ್ ಅದ್ ಮಾಡು, ನಾನು ಇದ್ ಮಾಡ್ತೀನಂತೇನೆ. ಹಂಗ ಅನ್ಕೋರಿ, ಅದೇನೋ ಅಂತಾರಲ್ಲ ಅದ್ಲಾ ಬದ್ಲಿ ಕೆಲಸ ಮಾಡೋದು. ನಾನು ಇಲ್ಲಿ ನೀವು ಮಾಡೋ ಕೆಲಸ ನಾನು ಮಾಡ್ತೀನಿ. ಅಲ್ಲಿ ಮತ್ತೆ ಯುಗಾದಿ ಹಬ್ಬ ಬರತೈತೆ, ಅಲ್ಲಿ ಪಾತ್ರೆ ಸಾಮಾನುಗಳು ಉಷ್ಟು ಅಟ್ಟದ ಮ್ಯಾಗಿಂದ ಇಳಿಸಿ ಪಾತ್ರೆ ಸಾಮಾನು ತೊಳೆಯೋದು, ಬೆಡ್ಶೀಟ್ ಕೌದಿ ಉಷ್ಟು ಇದ್ರ ತೊಟ್ಟಿದಾಗ ಹೋಗಿ ತೊಳ್ಕೊಂಡು ಬರ್ಬೇಕು. ಮತ್ತು ಮನೆ ಸ್ವಚ್ಛ ಮಾಡೋದು, ಎಲ್ಲ ಜಾಡು ಹೊಡೆಯೋದು ಎಲ್ಲ ನೀವು ಮಾಡ್ರಿ. ನಾನು ಇಲ್ಲಿ ಇದ್ಕೊಂಡು ಗಿನ್ನಿ ಕಾಯೋದು, ಮತ್ತು ತೋಟದಾಗಿರೋ ಉಷ್ಟು ಎಲೆ ಎಲ್ಲ ಗುಡಿಸಿ ದುಂಡಗೆ ಮಾಡಿ ಬೆಂಕಿ ಹಚ್ಚೋದು ಎಲ್ಲ ಮಾಡ್ತೀನಿ ನಾನು. ಎಲ್ಲ ನಿಭಾಯಿಸ್ತೀನಿ ತಗೊಳ್ರಿ. ನಾನು ಎತ್ತುಗಳಿಗೆ ಹುಲ್ಲು ಕೈದು ಹಾಕೋದು, ಮತ್ತು ಅವಕ್ಕೆ ನೀರು ಇಡೋದು, ಹೊರಗಿಂದ ಒಳಗೆ ಕಟ್ಟಾಕೋದು, ಇಷ್ಟು ಮಾಡ್ತೀನಿ. ಏನು ಒಪ್ಕೋತೀರಿ ಷರತ್ತಿಗೆ?
ಹೊಲ್ದಾಗಿಲ್ಲ ಅಡ್ಡಾಡ್ಕೊಂಡು ಕೆಲಸ ಮಾಡೋದು ಬೇಕು, ಮನ್ಯಾಗಿರೋದು ಬೇಡ. ಆತ ತಗೋಲೆಪ್ಪ, ನಾನು ಗುಡಿಸಿ ಎಲ್ಲ ದುಂಡಗ್ ಮಾಡಿ ಬೆಂಕಿ ಹಚ್ತೀನಿ. ಏನು ಬೇಡ, ನೀವು ಕೆಲಸ ನೀವೇ ಮಾಡಿದ್ರನೇ ಚಂದ ಅದ. ನಾನೆಲ್ಲ ಎಲ್ಲ ಇದು ಮಾಡಕ್ಕೆ ಹೋಗೋನೆ. ಹೊಟ್ಟೆ ಹಸ್ತೈತ್ಲೇ ಗಿರ್ಜಿ. ಹಂಗೆ ಬರ್ರಿ ಮತ್ತೆ ದಾರಿಗೆ. ಈಗ ನೀವು ಬರ್ತೀರೇನ ಅಲ್ಲ ಬರ್ಬೇಕು? ಏ ಬ್ಯಾಡ್ಲೇಪ್ಪ, ಬ್ಯಾಡ್ ನಾನು ಬರಾತೀನಿ ತಡಿ. ಆತ್ ಬರ್ರಿ ಮತ್ತೆ. ತಡ್ರಿ ತಟ್ಟೆ ತೊಳ್ಕೊಂಡು ತಗೋತೀನಿ, ಮತ್ತೆ ಬರುವಾಗ ಧೂಳು ಪಾಳ ಹೋಗಿರ್ತೈತೆ. ನೀರೇ ಇಲ್ಲ ಇಲ್ಲಿ ತಟ್ಟೆ ತೊಳ್ಯಾಕ. ಅದು ಹಳದಿ ಕಲರ್ ಬಿಂದಿಗೆ ಐತಲ್ಲ, ಎಲ್ಲೈತದೆ? ಹಳದಿ ಬಣ್ಣದ ಕೊಟ್ಟಿಗೆ ಆಗಿರ್ಬೇಕದು. ಇಲ್ಲಿ ಗುಲಾಬಿ ಬಣ್ಣ ತಗೊಂಡ್ ಬಂದಿದ್ನಿ. ಮತ್ತೆ ನೀರಡಿಕೆ ಆದ್ರೆ ಯಾರು ಆಗ್ಲಿಲ್ಲ, ಆ ಕಡೆ ತೋಟದ ಕಡೆ ಹೋಗ್ತಾರೆ. ಇಲ್ಲ ಗುಡಿಸ್ಲಾಗೈತ್ ಮ್ಯಾಲೆ ಕೊಡ್ತೀನಿ ತಡಿ. ಹಂಗ ಸ್ಟೀಲಿನ ಚಂಬು ತಗೊಂಡ್ ಬರ್ರಿ ಕೆಳಗೆ. ಮತ್ತೆ ಹಗ್ಲೆಲ್ಲ ಹತ್ತೋದು ಇಳಿಯೋದು ಅದ ಮಾಡೋದಾಕೈತಿ ನೋಡ್ರಿ, ರೊಟ್ಟಿ ತಿನ್ನೋದು ಬಿಟ್ಟು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹಿಂಗದಿರಿ, ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೇನ್ರಿ. ನಾವು ಆರಾಮಿದ್ದೇವ್ರಿ ಅಪ್ಪ. ನೀವು ಆರಾಮಿರಿ. ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ರಿ ಅಂತ ಕೇಳ್ಕೊತೀನಿ. ಒಂದು ಸ್ವಲ್ಪ ಮಾತಾಡಲೇಬೇಕು ಇದ್ರ ಬಗ್ಗೆ ನಾನು. ಯಾಕಂದ್ರೆ ನಂಗೆ ಆಗಿರೋ ಥರ ಪಾಪ ಬೇರೆಯವ್ರಿಗೂ ಒಂದೊಂದು ಸಲ ಆಗಿರುತ್ತೆ. ನೀವು ಹೆದರ್ಕೊಂಡಿರ್ತೀರಿ. ನನಗದು ಇದು 2ನೇ ಸಲ, ಆದರೆ ಇದು ಭಾಳ ಆಗ್ಬಿಡ್ತೀರಿ ನನಗೆ. ಎದೆ ಒಂದು ಸ್ವಲ್ಪ ಭಾರ ಆಗ್ಬಿಡ್ತು, ಹಾಗಾಗಿ ಹೆದರ್ಕೊಂಡಿರಿ ನಾನು ಇವತ್ತು. ಏನಾಯ್ತಂದ್ರೆ ನನ್ನ ತಂಗಿ ಕಾಲ್ ಮಾಡಿದ್ಲು. ಮಾತಾಡ್ತೀವ್ರಿ ನಾವು ದಿನಾಲು ಟಿಫನ್ ಮಾಡ್ಕೊತ ಎಲ್ಲ ಸ್ವಲ್ಪ ಹೊತ್ತು. ನಮ್ಮ ಅಕ್ಕ ತಂಗಿ ನಮ್ಮಮ್ಮ ಎಲ್ಲರೂ ಮಾತಾಡ್ತಾ ಇರ್ತೀವ್ರಿ. ಮಾತಾಡ್ತಾ ಇರಬೇಕಾದ್ರೆ ನಮ್ಮ ತಂಗಿ ಮಗ ಏನೋ ಕಿತಾಪತಿ ಮಾಡ್ದೆ ಏನೋ ಅಂತ ಹೇಳಿದ್ಲು. ನಾನೇನು ಮಾಡಿದೆ ರೀ, ಶಾವಿಗೆ ಉಪ್ಪಿಟ್ಟು ತಿಂದು ನೀರು ಕುಡಿಬೇಕಾದ್ರೆ ಒಂದು ಸ್ವಲ್ಪ ನಕ್ಕು ಬಿಟ್ಟೆ ರೀ. ಅದು ನಕ್ಕಾಗ ಏನಾಯಿತು, ಅದು ಹಿಂಗೆ ಗ್ಯಾಸ್ಟ್ರಿಕ್ ಆಗುತ್ತೆ ನೋಡಿ ಮಧ್ಯಕ್ಕಿಲ್ಲಿ ಎದೆ ಭಾಗದಲ್ಲಿ. ಅಲ್ಲಿ ಏನಾಗ್ಬಿಡ್ತಂದ್ರೆ ಅದು ನಕ್ಕಿದ್ದಕ್ಕೆ ಅದು ನರ ಏನಿರುತ್ತೆ ಹಿಂಗೆ ಪ್ರೆಸ್ ಆಗಿ ಮತ್ತು ಓಪನ್ ಆಗಿರೋ ಥರ ಫೀಲ್ ಆಗ್ಬಿಡ್ತು ನನಗೆ. ಅದು ಭಾಳ ಜೋರಾಗಿ ನೋವಾಗ್ಬಿಡ್ತು. ಆವಾಗ ಏನಾಯಿತು, ಏನೋ ಮಾಮೂಲಿ ನೀರು ಕುಡ್ದಿರೋದಕ್ಕೆ ಆ ಥರ ಏನೋ ಆಗ್ಬಿಡ್ತು ಅಂತ ಅಂದ್ಕೊಂಡು ನಾನು ನಾರ್ಮಲ್ ಆಗಿದ್ದೆ. ಟಿಫನ್ ಎಲ್ಲ ಮಾಡಿ ಆದಮೇಲೆ ಎದ್ದೇಳ್ತಾ ಇದ್ದೀನಿ. ಫುಲ್ ಎದೆ ಎಲ್ಲ ಭಾರ, ಎದೆ ಭಾರ, ಬೆನ್ನಿಂದೆ ಭಾರ ಆ ಥರ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನಮ್ಮ ತಂಗಿ ಕಾಲ್ ಇಡು, ಒಂದು ಸ್ವಲ್ಪ ಯಾಕೋ ಹಿಂಗೆ ಆಗ್ತಾಯಿತ್ತು ನನಗೆ ಅಂತ ಕಾಲ್ ಕಟ್ ಮಾಡಿ ಒಂದು ಸ್ವಲ್ಪ ಜೋರಾಗಿ ಉಸಿರಾಡಿದೆ, ಕೆಮ್ಮಿದೆ. ಅದೇನದು ಹಿಂಗೆ ಓಮ್ ಅಂತಾರೆ ನೋಡ್ರಿ, ಹಂಗೆ ಮಾಡಿ ಕಪಾಲಭಾತಿ ಎಲ್ಲ ಮಾಡಿದೆ. ಮತ್ತೂ ಕಡಿಮೆ ಆಗ್ತಿಲ್ಲ. ನಮ್ಮ ಮನೆಯವ್ರು ಕಾಲ್ ಮಾಡಿದೆ, ಅವರು ಹಂಗೆ ಅಂದರು, ಆಗ್ತಾ ಇರುತ್ತೆ, ಒಂದು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡು ಸರಿ ಹೋಗುತ್ತೆ ಅಂದರು. ಮಾಡಿದೆ ಒಂದು 10 ನಿಮಿಷ, ಏನೂ ವ್ಯತ್ಯಾಸನೂ ಅನ್ನಿಸ್ಲಿಲ್ಲ. ಆವಾಗ ಹೆದರಿಕೆ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತೀರಿ ನನಗೆ, ಏನೋ ಹಾರ್ಟಿಂದ ಪ್ರಾಬ್ಲಮ್ ಆಗಿಬಿಟ್ಟೈತಂತೆ. ಆವಾಗ ನನಗೆ ನನ್ನ ಕಣ್ಮುಂದೆ ಬಂದಿದ್ದೆ ನನ್ನ ಮಕ್ಕಳು ರೀ. ಯಾಕಂದ್ರೆ ಅವರಿನ್ನೂ ಚಿಕ್ಕವರಿದ್ದಾರೆ. ಏನಾದರೂ ಆಗ್ಬಿಡ್ತಂದ್ರೆ ಯಾರು ಎಷ್ಟೇ ಪ್ರೀತಿ ಕೊಡಲಿ ತಾಯಿ ಪ್ರೀತಿ ಕೊಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಬೇಜಾರಾಗ್ಬಿಡ್ತು ನನಗೆ. ಹಾಸ್ಪಿಟ್ಲಿಗೆ ಹೋದೆ ರೀ ನಾನು. ಆಟೋದಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಅಲ್ಲೆಲ್ಲ ಚೀಟಿ ಎಲ್ಲ ತೆಗೆದು ಸ್ವಲ್ಪ ಹೊತ್ತು ಇದ್ದೆ. ಆವಾಗ ನಮ್ಮ ಮನೆಯವರು ಬಂದರು, ತೋರಿಸಿದ್ವಿ, ECG ಎಲ್ಲ ಮಾಡಿದ್ರು. ಏನು ಪ್ರಾಬ್ಲಮ್ ಇಲ್ಲಮ್ಮ, ಹೆದರ್ಕೋಬೇಡ ಅಂದರೆ ನಾನು ಆ ಥರ ಇದ್ದಿದ್ದು ನೋಡಿನಿ ಡಾಕ್ಟರ್. ಏನು ಹೆದರ್ಕೋಬೇಡ ಬಿಡಮ್ಮ, ಏನು ಆಗಿಲ್ಲ ಅಂದರು. ಆಯ್ತು ರೀ ಅಂತಂದೆ. ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರೆ ರೀ. ಆಮೇಲೆ ಬಂದು ಪೋಸ್ಟ್ ಹಾಕ್ತೀರಿ ನಾನು, ಹಿಂಗೆ ವಿಡಿಯೋ ಬರೋದಿಲ್ಲ ಅಂತ. ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡು ಎದ್ದು ವಾಕಿಂಗ್ ಎಲ್ಲ ಹೋದಿರಿ ನಾನು ಟೋಟಲಿ ವಾಕಿಂಗು ಎಕ್ಸಸೈಸು ಏನು ಮಾಡ್ತಾಯಿಲ್ಲ. ಎಡಿಟಿಂಗ್ ಅಂತ ಬರೀ ನಿದ್ದೆಗೆಟ್ಕೊಂಡು ಇದಾಗ್ತಾಯಿದೆ. ಅದಕ್ಕೆ ಏನಾದರೂ ಹಿಂಗೆ ಪ್ರಾಬ್ಲಮ್ ಆಗಿರಬೇಕು. ಹೆಣ್ಮಕ್ಳಿಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ ಆರೋಗ್ಯ. ಪಾಪ ಗಂಡು ಮಕ್ಳಿಗೆ ಹೌದು, ಆದರೆ ಹೆಣ್ಮಕ್ಳು ಭಾಳ ಟೆನ್ಷನ್ ತಗೋತಾರೆ. ಮನೆ ಜವಾಬ್ದಾರಿ, ಗಂಡ ಮಕ್ಕಳು ಅದೆಲ್ಲ ಅಂತ. ಆದಷ್ಟು ಹೆಣ್ಮಕ್ಳಿಗೆ ಹೇಳ್ತೀನಿ ರೀ, ಟೆನ್ಷನ್ ಮಾಡಿಕೊಂಡು ಏನು ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಆರಾಮಿರ್ರಿ ಅಂತ ಹೇಳ್ತೀನಿ. ನಾನು ಹಿಂಗೆ ಮಾತಾಡತ್ತೀನಿ, ಆದರೂ ನನಗೇನೋ ಒಂಥರ ಫುಲ್ಲು ಒಂಥರ ಎದೆ ಭಾರ ಆದಂಗೆ ಆಗತ್ತೈತ್ರಿ. ಅದಕ್ಕೆ ಈ ವಿಡಿಯೋ ನೋಡ್ತೀನಿ ರೀ, ನಾನು ಅರ್ಧದವರೆಗೂ ಮಾಡಿದ್ದೀನಿ. ಸ್ವಲ್ಪ ಪರವಾಗಿಲ್ಲ, ಆರಾಮಿದ್ದೀನಿ. ಆದ್ರೂ ಏನೋ ಒಂಥರ ಮಾತಾಡಬೇಕಾದ್ರೆ ಧಾಪ್ ಅಂತಾರೆ ನೋಡ್ರಿ, ಆಯಾಸ ಅಂದರೆ ಹಿಂಗೆ ಈ ಥರ ಆಗ್ತೈತಿ ನನಗೆ. ನೋಡ್ಬೇಕ್ರಿ, ಇನ್ನೊಂದ್ಸಲ ಏನಾದರೂ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು. ಅದರಿಯಪ್ಪ ಅಷ್ಟೇ ಆಗಿದ್ದು, ಮತ್ತೇನಿಲ್ಲ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ನಾನು ಪೋಸ್ಟ್ ಹಾಕಿದ್ನಿ, ಅದಕ್ಕೆ ಓಕೆ ರೀ ಸಿಸ್ಟರ್, ಫಸ್ಟು ಆರಾಮಾಗ್ರಿ ಅಂತೆಲ್ಲ ಕಾಮೆಂಟ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್ ರೀ ಅಪ್ಪ. ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇರಲಿ ಸದಾ. ಒಂದೊಂದು ದಿನ ವಿಡಿಯೋ ಬರ್ಬೋದು, ಒಂದೊಂದು ದಿನ ವಿಡಿಯೋ ಬರದೇ ಇರ್ಬೋದು. ಯಾಕಂದರೆ ನಾನು ದಿನಾಲೂ ಹಾಕ್ತೀನಂತ ಗ್ಯಾರಂಟಿಯಾಗಿ ಹೇಳೋದಿಲ್ಲ ರೀ. ಯಾಕಂದರೆ ನನಗೆ ಆರೋಗ್ಯನ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ಬಿಡ್ತು. ನೋಡ್ತೀನಿ ರೀ, ನಾನು ಹುಷಾರಿದ್ರೆ ದಿನಾಲೂ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಏನಾದರೂ ಆ ಥರ ಏನಾದರೂ
ನಂಗೆ ಮಾಡೋದಕ್ಕಾಗೋದಿಲ್ಲ, ಭಾಳ ಪ್ರೆಷರ್, ತಲೆ ಮೆದುಳು ಇದು ಮಾಡಿಕೊಂಡು ನಾನು ವೀಡಿಯೋಸ್ಗಳನ್ನ ಮಾಡೋದಿಲ್ಲ ರೀ ಇಪ್ಪಟ್ಟು. ದಯವಿಟ್ಟು ಕ್ಷಮಿಸ್ರಿ ಅಂತ ಹೇಳ್ತೀನಿ. ಆಯ್ತು ರೀ ಅಪ್ಪ, ವಿಡಿಯೋನ ಮುಂದುವರ್ಸಂಬರ್ರಿ. ಶಿವ ಶಿವ ಶಿವ, ಏನು ಬಿಸಿಲಪ್ಪ ಇದೆ. ಈ ನಾಡಿ ಬಿಸಿಲು ಬಿದ್ರೆ ಹೊಲ್ದಾಗ ಕೆಲಸ ಮಾಡೋರು ಹೆಂಗೆ ಮಾಡ್ಬೇಕು? ಬೆಳಗ್ಗೆ 10 ಗಂಟೆಗೆ ಇಂಥ ಬಿಸಿಲಿನ ಶಾಖ ಹೊಡೆಯತೈತೆ, ಇನ್ನು ಮಠ ಮಧ್ಯಾಹ್ನ ಹೇಳಂಗಿಲ್ಲ ಬಿಡೋದು. ಏವ ಸೆಕೆ ಅಂದ್ರೆ ಸೆಕೆ ಐತೆ ನೋಡಿ. ತಗೊಳ್ರಿ ನೀರು ಇಡಲ್ಲಿ. ಮತ್ತು ನಾನು ಹೆಂಗೆ ಬರ್ತೀನಿ ದಿನಾಲು ಬಿಸ್ಲಾಗ ಸಾಯ್ಬೇಕಿಲ್ಲಿ. ಅವು ದನಗಳಿಗೂ ಹುಲ್ಲಂತ ನೀರಂತ ಇಲ್ಲಿ ಮತ್ತು ಗಿನ್ನಿಕಾಯಿ ಏನು ಸ್ವಲ್ಪ ಕೆಲಸ ಇರ್ತೈತೆ ಅಂತ ಮಾಡಿದ್ದಿ. ಅದಕ್ಕೆ ಹೇಳ್ತೀನಿ, ನೀನು ಒಂದು ಸ್ವಲ್ಪ ಬಂದ್ರೆ ನನಗೂ ಅಳಾರಕ್ಕೈತೆ. ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡ್ರೆ ನೀನು ಅದು ಮಾಡತ್ತೆ ಬಿಡು ಅಂತ ಆರಾಮಾಗಿ ಮಕ್ಕೊಳಕೈತೆ. ಇಲ್ಲ ನೀನು ಮಕ್ಕೊಂಡ್ರೆ ನಾನು ಒಂದು ಸ್ವಲ್ಪ ಹೋಗಿ ಕೆಲಸ ಮಾಡೋದಕ್ಕೈತೆ. ಆ ಥರ ಮಾಡ್ಕೊತಿದ್ರೆ ಇಬ್ಬರು ಹಂಚ್ಕೊಂಡು ಮಾಡಿದ್ರೆ ಆಕೈತೆ ಅಂತ ಬಾ ಅಂತ ಕರಿತೀನಿ ನಿನ್ಗೆ. ಅಲಸಂದಿ ಕಾಳು ಪಲ್ಯ ಒಳಗೆ ಒಂಚೂರು ಖಾರ ಕಡಿಮೆ ಆಗೈತೆ ನೋಡ್ಲೆ. ನೀನು ಮಾಡಿದ್ದಿ? ಏನಿಲ್ಲ ತಗೊಳ್ರಿ, ಕರೆಕ್ಟ್ ಆಗೈತೆ. ಹುಡುಗರು ತಿನ್ನೋದು ಒಂಚೂರು ಖಾರ ಕಡಿಮೆ ಆಗೈತೆ ಬಿಟ್ರೆ ಎಲ್ಲ ರುಚಿ ಆಗೈತೆ ಅಲಸಂದಿ ಕಾಳು ಪಲ್ಯ. ನಾನು ಮತ್ತು ಬೆಂಡೆಕಾಯಿ ಪಲ್ಯ ಮಾಡಂತ ಹೇಳತ್ತಿದ್ನಿ. ಮತ್ತು ಇರಲಿ ಇವು ನೆನೆ ಹಾಕಿರೋ ಇದು ಮಾಡಿ ನಾಳೆಗೆ ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ರೆ ಆಕೈತೆ ಅಂತ ಹೇಳಿದ್ನಿ. ಹಂಗೆ ರುಚಿ ಆಗೈತೆ. ಖಾರದಿಂದ ಸಪ್ಪೆ ಆಗೈತೆ, ಒಂದು ಚೂರು ಭಾಳ ಏನಿಲ್ಲ. ಇಲ್ಲಿ ತೊಗೊಂಡು ನಡೀತೈತೆ. ಮತ್ತು ಹುಡುಗರು ತಿನ್ನೋ ಸಪ್ಪೆನ ಮಾಡಬೇಕು. ಇದು ಕೆಂಪಜಿ ಗುಡಿಸ್ಲತ್ತಾಗ ಹೋಗಿ ಹೋಗಿ ಬರ್ಬೇಕು. ಮತ್ತು ಭಾಳ ದಿನ ಆಯ್ತು, ನಾನು ಬಂದೇ ಇಲ್ಲ. ಹೊಲದ ಕಡೆಗೆ ಹೋಗಿ ರೊಟ್ಟಿ ಕೊಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ. ಮತ್ತೇನಾರ ಪಲ್ಯ ರೊಟ್ಟಿ ಬೇಕೇನು ನಿಮ್ಗೆ ಹೋಗಿನ ಕಡೆಗೆ? ಹೋಗಿ ಬಾ ಹೋಗಿ. ಏನು ಬ್ಯಾಡ ತಗೋ, ಈಗ ಸಾಕು ನನಗೆ. ಮಧ್ಯಾಹ್ನಕ್ಕೆ ಊಟನೂ ತೊಗೊಂಡು ಬಂದು ತಗೊಂಡು ಬಂದೀನಿ. ಮತ್ತು ಯಾರು ಆಗ್ಲೆಲ್ಲ ಬಿಸ್ಲಾಗ ಅಡ್ಡಾಡ್ತಾರೆ, ಅದಕ್ಕೆ ಒಂದು ಡಬ್ಬ್ಯಾಗ ಸಾರು, ಅನ್ನ, ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಹಾಕೊಂಡು ಬಂದೀನಿ. ಆತ ತಗೊಳ್ರಿ. ಹೋಗ್ಲಾ ನಾನು ಹೋಗಿ ಒಂದು ಸ್ವಲ್ಪ ಕೊಟ್ಟು ಬರ್ತೀನಿ. ಕೆಂಪಜ್ಜಿಗೆ ಬದನೆಕಾಯಿ ಸುಟ್ಟು ಬರ್ತಾ ಮಾಡ್ಕೊಂಡು ಬಂದಿದ್ನಿ. ಹಾಕ್ಲಿ ಒಂದು ಸ್ವಲ್ಪ? ಬ್ಯಾಡ್ ತಗೋ, ಕೊಟ್ಟು ಬಾ ಹೋಗಿ. ಎಷ್ಟು ಇರ್ತೈತೆ ಒಂದು ಬದ್ನೆಕಾಯಿ ಬರ್ತಾ ಅಂದ್ರೆ ಇಷ್ಟ ಇರ್ತೈತೆ. ಕೊಟ್ಟು ಜಲ್ದಿ ಬಾ. ಒಂದು ಸ್ವಲ್ಪ ಮತ್ತೆ ಅಲ್ಲ ಇದ್ ಬಿಡ್ಬೇಡ ನೀನು. ಮಾತಾಡ್ಕೊಂಡು ಕುಂತಿ ಅಂದ್ರೆ ಮುಗ್ದ ಬಿಡ್ತದೆ. ಟೈಮ್ ಹೋಗಿದ್ದಾಗ ಗೊತ್ತಾಗೋದಿಲ್ಲ ನಿಮ್ಗೆ. ಏನು ಬ್ಯಾಡ್ರಿ ನಿಮ್ಗೆ? ತಗೊಳ್ರಿ. ಮತ್ತೊಂದು ಹೆಜ್ಜೆ ಹೋಗಿ ಬರ್ತೀನಿ ನಾನು. ಹೋಗಿ ಬಂದು ಅವು ಇದ್ರ ಗದ್ದಾಗ ಅಲಸಂದಿ ಕಾಳು ಶೇಂಗಾ ಏನೇನಾಗಿದಾವ ನೋಡಿ ಬರ್ಬೇಕು. ಮತ್ತು ಎಲ್ಲ ಒಣಗಿ ಹೋಗ್ಬಿಟ್ರೆ ಒಂದು 2-3 ಸೇರು ಸಿಗೋವು, ಅಲಸಂದಿ ಕಾಳು ಸಿಗೋದಿಲ್ಲ. ಎಲ್ಲ ಚಟ್ಪಟ್ ಅಂತ ಹಾರ ಹೋಗ್ಬಿಡ್ತಾವೆ. ಹೋಗಿ ಅದನ್ನೊಂದು ಸ್ವಲ್ಪ ನೋಡಿ ಬರ್ತೀನಿ ನಾನು. ತಿಂದೆ ಮತ್ತು ತಟ್ಟೆ ತೊಳೆದಿಡ್ರಿ. ಇಲ್ಲ ಅಂತಂದ್ರೆ ನೀರು ಹಾಕಿಡ್ರಿ, ಬಂದು ತೊಳ್ಕೊತೀನಿ ನಾನು. ಮತ್ತು ಹಂಗೆ ಇಟ್ಬಿಟ್ರೆ ಎಲ್ಲ ಅದು ಬಿಸ್ಲಾಗೆಲ್ಲ ಒಣಗೋಗಿ ತಿಕ್ಕಾಕ್ ಬರೋದಿಲ್ಲ ಬಿಡೋದಿಲ್ಲ, ಹಂಗಾಗ್ಬಿಡ್ತೈತೆ. ತೊಳೆದು ಅಲ್ಲಿ ಗುಡಿಸ್ಲಾಗ ಇಡ್ರಿ. ಇಲ್ಲ ಅಂತಂದ್ರೆ ಇಲ್ಲಿ ಕೆಳಗೆ ಇಡ್ರಿ, ಬಂದು ಇದು ಮಾಡೋಕ್ಕಾಕೈತೆ. ಇದು ಅನ್ನ ಸಾರಿನ ಡಬ್ಬಿನೂ ಅಲ್ಲೇ ಇಡ್ಬೇಕದು, ಮತ್ತೆ ಎಲ್ಲೇ ಹೊತ್ಕೊಂಡು ಹೋಗೋದಾಕೈತೆ. ಇಲ್ಲ ಇಟ್ಟು ಹೋಗ್ತೀನಿ. ತಗೊಳ್ರಿ, ಇಡ್ತೀನಿ ತಡ್ರಿ. ಈ ಕಡೆಗೆ ಸರಿ ನೀನು ರೊಟ್ಟಿ ತಿನ್ನತೀನಿ ತಡಿಲೆ. ಎಲ್ಲಿ ಸರಿಲಿ ಈಗ? ಇಲ್ಲ ಇಡು ಕೆಳಗೆ, ಆಮೇಲೆ ಇಡ್ತೀನಿ ನಾನು. ತಗೊಳ್ರಿ, ನೀವ ಇಡ್ರಿ. ಮತ್ತೆ ಮರ್ತ ಇಲ್ಲ ಇಟ್ಗಿಟ್ಟಿರಿ ಅಂತ ಎಲ್ಲ ಸಾರು ಕೆಟ್ಟ ಹೋಗ್ಬಿಡ್ತೈತೆ. ಅದು ಊಟನೂ ಮಾಡ್ದಾಕ ಬರ್ದಂಗೆ ಮಾಡಿಬಿಟ್ಟಿರಿ. ನೆನಪಿಂದ ಇಡ್ರಿ ಒಂದು ಸ್ವಲ್ಪ. ಹೋಗ್ಲಾ ನಾನು ಹೋಗಿ ಬರ್ತೀನಿ. ಹೋಗಿ ಬಂದು ಈ ಬಿಸ್ಲಾಗ ಹೆಂಗೆ ಹೋಗೋದ ಅಂತ ಗೊತ್ತಾಗತ್ತಿಲ್ಲ. ಟಾವೆಲ್ ಇತ್ತಲ್ಲ ಇಲ್ಲಿ, ಟಾವೆಲ್ ಎಲ್ಲ ಐತದ. ಒಂದು ಸ್ವಲ್ಪ ತಲೆ ಮ್ಯಾಗಾದ್ರೆ ಹಾಕೊಂಡು ಹೋಗ್ತೀನಿ. ಏನು ಬಿಸ್ಲಾಗ ನೆತ್ತಿ ಎಲ್ಲ ಸುಡಾತೈತೆ. ಟಾವೆಲ್ ಇಲ್ಲೆಲ್ಲ ಐತೆ, ಕೊಟ್ಟಿಗೆ ಹತ್ರಕ್ಕೆ ಇರ್ಬೇಕಲ್ಲಿ. ಹಂಗ ಹೋಗಿ ಅಲ್ಲ ತಗೊಂಡೋಗ. ಇಲ್ಲ ಅಂತಂದ್ರೆ ಟೋಪಿ ಹಾಕೊಂಡು ಹೋಗ್ತಿ. ನಿಮ್ ಟೋಪಿ ಚೀವೆ ಬೇಡಪ್ಪ. ಹಂಗ ಸೆರಗ್ ಹೊಚ್ಕೊಂಡು ಹೋಗ್ತೀನಿ ಬೇಕಿದ್ರೆ. ನಿಮ್ ಟೋಪಿ ಅಂದ್ರೆ ಬೇಡ. ತಗೊಳ್ರಿ, ಬರ್ತೀನಿ ನಾನು. ಇವು ಡಬ್ಬಿ ತೆಗೆದಿಡ್ತೀನಿ ನೋಡ್ರಿ ಇಲ್ಲಿ.